ನಮ್ಮ ಶಾಲೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ತಾಲೂಕು ಕುಮಟಾ, ಮಾದನಗಿರಿ ತಾಲೂಕು ಕುಮಟಾ. ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಮತ್ತು ಅಂಕೋಲ ತಾಲೂಕಿನ ಗಡಿ ಭಾಗದಲ್ಲಿದೆ. ತೀರಾ ಶೈಕ್ಷಣಿಕವಾಗಿ ಹಿಂದುಳಿದ ಗ್ರಾಮವಾಗಿದ್ದು ರೈತಾಪಿ ಮತ್ತು ಕೂಲಿ ಕಾರ್ಮಿಕರೇ ಹೆಚ್ಚಾಗಿರುವಂತ ನಮ್ಮ ಈ ಶಾಲೆಯಲ್ಲಿ ಪ್ರಸ್ತುತ ಈ ವರ್ಷ 205 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸುತ್ತಮುತ್ತಲು 16 ಹಳ್ಳಿಯಿಂದ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬಂದು ನಮ್ಮ ಶಾಲೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಸರ್ಕಾರ ಎಷ್ಟೇ ಸೌಲಭ್ಯಗಳನ್ನ ನೀಡುತ್ತಾದ್ರೂ ಕೂಡ ಕೆಲವೊಂದು ಮೂಲಭೂತ ಸೌಕರ್ಯದ ಕೊರತೆ ಇತ್ತು. ಅದನ್ನು ಮನಗೊಂಡು ನಾನು ಡಾಕ್ಟರ್ ಎ ವಿ ಬಾಳಿಗ ಅಲ್ಯೂಮಿನಿ ಟ್ರಸ್ಟ್ ಇವರಲ್ಲಿ ವಿನಂತಿಸಿಕೊಂಡಾಗ ತುಂಬು ಹೃದಯದಿಂದ ಆ ಪರಿಕರಗಳನ್ನ ನಮ್ಮ ಶಾಲೆಗೆ ನೀಡಲು ಸಂತೋಷದಿಂದ ಒಪ್ಪಿಗೆ ನೀಡಿ ಆ ಪರಿಕರಗಳನ್ನ ನಮ್ಮ ಶಾಲೆಗೆ ನೀಡಿರುತ್ತಾರೆ. ಅದೇನಂದ್ರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಕಂಪ್ಯೂಟರ್, ನಮ್ಮ ಶಾಲೆಯ ವಿಜ್ಞಾನ ಮಟೀರಿಯಲ್ಗಳನ್ನ ಇಟ್ಟುಕೊಳ್ಳಲು ಮತ್ತು ನಮ್ಮ ಕಾಗದ ಪತ್ರಗಳನ್ನು ಇಟ್ಟುಕೊಳ್ಳಲು ಒಂದು ಕಪಾಟು, ಪ್ರತ್ಯೇಕವಾದಂಥ 2 ಕಪಾಟುಗಳು, ಕಂಪ್ಯೂಟರ್ ಶಿಕ್ಷಣವನ್ನು ಕಲಿಯುವುದರಿಂದ ಹಿಡಿದು ನಮ್ಮ ವಿಜ್ಞಾನ ಸಂಬಂಧಪಟ್ಟು ಎಲ್ಲ ರೀತಿಯಲ್ಲೂ ಈ ಟ್ರಸ್ಟ್ನವರು ನೀಡಿದಂಥ ಈ ಒಂದು ನಮಗೆ ನೀಡಿರುವಂಥ ಈ ಮೂಲಭೂತ ಪರಿಕರಗಳು ನಮಗೆ ಅತ್ಯುತ್ತಮ ಸಹಕಾರಿಯಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾಗಿ ಸಹಕಾರಿಯಾಗಿದೆ. ಆ ಮೂಲಕ ಈ ಶೈಕ್ಷಣಿಕವಾಗಿ ಕಳಕಳಿಯನ್ನು ಹೊಂದಿರುವಂತ ಈ ಟ್ರಸ್ಟ್ನ ಎಲ್ಲ ಗೌರವಾನ್ವಿತ ಸದಸ್ಯರನ್ನ ನಮ್ಮ ಶಾಲೆಯ SDMC ಪರವಾಗಿ, ಊರ ನಾಗರಿಕರ ಪರವಾಗಿ, ಮುಖ್ಯಾಧ್ಯಾಪಕರು, ಶಿಕ್ಷಕರಿಂದ, ವಿದ್ಯಾರ್ಥಿಗಳ ಎಲ್ಲ ಪರವಾಗಿ ತುಂಬು ಹೃದಯದಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಗೆ ಡಾಕ್ಟರ್ ಎ ವಿ ಬಾಳಿಗ ಕಾಲೇಜ್ ಅಲ್ಯೂಮಿನಿ ಟ್ರಸ್ಟ್ ವತಿಯಿಂದ ನಮ್ಮ ಶಾಲೆಗೆ ಬಹಳಷ್ಟು ವಸ್ತುಗಳನ್ನು ಅವರು ಕೊಡುಗೆಯಾಗಿ ನೀಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹೇಗೆ ಕೇಳಿದ್ರೆ, ಇವತ್ತಿನ ತಂತ್ರಜ್ಞಾನ ಯುಗದಲ್ಲಿ ಮಕ್ಕಳಿಗೆ ಕಲಿಕೆಗೆ ತಂತ್ರಜ್ಞಾನ ಅನ್ನುವಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಗೆ ಬಹಳ ಉಪಯುಕ್ತವಾಗುವಂಥ ಎಲ್ಲ ಮಕ್ಕಳಿಗೂ ನಮ್ಮ ಶಾಲೆಗೆ ಸ್ಮಾರ್ಟ್ ಟಿವಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಕಂಪ್ಯೂಟರ್ ಅನ್ನ, ಪ್ರಿಂಟರ್, ಹಾಗೆ 2 ಲೈಬ್ರರಿ ಕಬೋರ್ಡ್ಗಳನ್ನು ಕೂಡ ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ. ಅದಕ್ಕಿಂತ ವಿಶೇಷವಾಗಿ ಮಕ್ಕಳ ಕಲಿಕೆಗೆ ಅನುಕೂಲವಾಗುವ ರೀತಿಯಲ್ಲಿ ಶಿಕ್ಷಕ ಸಂಪನ್ಮೂಲವನ್ನ, ಇಂಗ್ಲಿಷ್ ಶಿಕ್ಷಕರು ವಾರದಲ್ಲಿ 2 ದಿವಸ ಇಂಗ್ಲಿಷ್ ಶಿಕ್ಷಕರು ಬಂದು ನಮ್ಗಿಲ್ಲಿ ಟೀಚಿಂಗ್ ಮಾಡ್ತಾ ಇರುವಂತ ನಮ್ಮ ಬಹಳ ಒಂದು ಮಕ್ಕಳಿಗೆ ಉಪಯೋಗ ಆಗುವಂತ ವಿಷಯ. ಅದರ ಜೊತೆಗೆ ಈ ವಸ್ತು ಎಲ್ಲವನ್ನ ಕೊಟ್ಟಿರುವುದಕ್ಕೆ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತಿದ್ದೇನೆ. ಹಾಗೆ ಮಕ್ಕಳಿಗೆ ಇದರಿಂದ ತುಂಬಾ ಸದುಪಯೋಗ ಕೂಡ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಟ್ರಸ್ಟ್ ನ ಕೀರ್ತಿ ಇನ್ನೂ ಕೂಡ ಹೆಚ್ಚು ಬೆಳಗಲಿ ಅಂತೇಳಿ ಹೇಳ್ತಾ ನನ್ನ 2 ಮಾತನ್ನ ಮುಕ್ತಾಯಗೊಳಿಸ್ತೇನೆ.
ಇವತ್ತು ನಮ್ಮ ಶಾಲೆಗೆ ಡಾಕ್ಟರ್ ಎ ವಿ ಬಾಳಿಗ ಅಲುಮಿನಿ ಟ್ರಸ್ಟ್ನವರು ಬಂದು ಅವರು ಕೊಟ್ಟಿರುವಂಥ ವಸ್ತುಗಳ ಪರಿಶೀಲನೆ ಮಾಡಿ ಅದರ ಬಳಕೆ ಹೇಗೆ ಆಗ್ತದೆ ಅನ್ನೋದ್ರ ಕುರಿತು ಇವತ್ತು ಅವರು ವೀಕ್ಷಣೆಯನ್ನು ಮಾಡಿದ್ದಾರೆ. ನಮ್ಮ ಶಾಲೆಗೆ ಒಂದು ಟ್ರಸ್ಟಿಂದ ಸುಮಾರು 50,000 ರೂಪಾಯಿ ವೆಚ್ಚದ ವೈಜ್ಞಾನಿಕ ಉಪಕರಣಗಳನ್ನು, ಒಂದು 15,000 ರೂಪಾಯಿ ವೆಚ್ಚದ ಪ್ರಿಂಟರನ್ನು ಕೊಟ್ಟಿದ್ದಾರೆ. ಈ ಒಂದು ವಸ್ತುವನ್ನು ಕೊಟ್ಟಿರೋದ್ರಿಂದ ನಮ್ಮ ಶಾಲೆಯ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಬಹಳಷ್ಟು ಅನುಕೂಲ ಆಗಿದೆ. ಅದಲ್ಲದೆ ಪ್ರಿಂಟರ್ನ್ನು ಕೊಟ್ಟಿರೋದ್ರಿಂದ ಶಾಲೆಯ ಆಡಳಿತಾತ್ಮಕವಾಗಿ ಜೊತೆಯಲ್ಲಿ ಮಕ್ಕಳ ಪರೀಕ್ಷೆಗೆ ಬೇಕಾದಂಥ ಪ್ರಶ್ನೆ ಕಾಗದಗಳನ್ನು, ಇತರೆ ವಸ್ತುಗಳನ್ನು ಪ್ರಿಂಟ್ ಮಾಡಿದ್ದು ನಮಗೆ ಬಹಳ ಅನುಕೂಲ ಆಗಿದೆ. ಇದೇ ರೀತಿ ಇವರ ಸಹಾಯ ಸಹಕಾರ ನಮ್ಮ ಶಾಲೆಗೆ ಇರಬೇಕು ಅಂತ ಕೇಳ್ಕೊಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ರೀತಿಯ ಸಹಕಾರವನ್ನು ಕೋರಬೇಕು ಅಂತೇಳಿ ಕೇಳ್ಕೊಂಡು ಇವತ್ತು ಮುಖ್ಯವಾಗಿ ನಾನು ನಮ್ಮ ಕುಮಟಾ ತಾಲೂಕಿನ ಇತಿಹಾಸದಲ್ಲಿ ಅಲ್ಯೂಮಿನಿಯಂ ಟ್ರಸ್ಟ್ ಬರುವಂತದ್ದು ನಮ್ಮ ಸರ್ಕಾರಿ ಶಾಲೆ ಅತ್ಯಂತ ಬಡ ಮಕ್ಕಳಿಗೆ ಇವತ್ತು ತುಂಬಾ ಉಪಕಾರದ ಕೆಲಸಗಳನ್ನು ಮಾಡ್ತಾ ಇದೆ. ನಿಜಕ್ಕೂ ನಾವು ಸರ್ಕಾರಿ ಶಾಲೆಯ ಎಲ್ಲಾ ಶಿಕ್ಷಕರ ಪರವಾಗಿ ಹಾಗೂ ಮತ್ತು ಮಕ್ಕಳ ಪರವಾಗಿ ನಾನು ಮೊದಲಾಗಿ ಅಲ್ಯೂಮಿನಿಯಂ ಟ್ರಸ್ಟ್ ನವರಿಗೆ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ಶಾಲೆಗೆ ಇವತ್ತು ಅತ್ಯಂತ ಹಳ್ಳಿಯ ಬಡ ಶಾಲೆ, ಅತ್ಯಂತ ಕಿರಿಯ ಪ್ರಾಥಮಿಕ ಶಾಲೆ. ನಮ್ಮ ಶಾಲೆಗೆ ಅವರು ಅನೇಕ ರೀತಿಯಲ್ಲಿ ಉಪಕಾರವನ್ನು ಮಾಡಿದ್ದಾರೆ. ಮೊದಲಾಗಿ ಪ್ರಿಂಟರ್ ಕೊಟ್ಟಿದ್ದಾರೆ, ಹಾಗೆ ನಮಗೆ ಅರಿಯುವ ಕಲ್ಲನ್ನು ಕೊಟ್ಟಿದ್ದಾರೆ, ಹಾಗೆ ಮಕ್ಕಳಿಗೆ ಕೂಡಲಿಕ್ಕೆ ಬೆಂಚನ್ನು ಕೊಟ್ಟಿದ್ದಾರೆ, ಹಾಗೆ ನಮಗೆ ಸ್ಮಾರ್ಟ್ ಟಿವಿಯನ್ನು ಕೊಟ್ಟಿದ್ದಾರೆ, ಹಾಗೂ ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನು ಕೊಟ್ಟಿದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ ಅಲ್ಯೂಮಿನಿಯಂ ಟ್ರಸ್ಟ್ ಇತಿಹಾಸದಲ್ಲಿ ಅತ್ಯಂತ ಗ್ರೇಟ್ಫುಲ್ ಹಾಗೂ ಸರ್ಕಾರಿ ಶಾಲೆಗೆ ತುಂಬಾ ಉಪಕಾರಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ತುಂಬಾ ಅವರಿಗೆ ನಾವೆಲ್ಲರ ಪರವಾಗಿ ಮತ್ತೊಮ್ಮೆ ಕೈ ಮುಗಿದವರಿಗೆ ಧನ್ಯವಾದ. ಇವತ್ತು ತುಂಬಾ ಒಂದು ಕಾಡಿನಿಂದ ಆವೃತವಾದಂತಹ ಈ ಪ್ರದೇಶಕ್ಕೆ ಅಲ್ಯೂಮಿನಿಯಂ ಟ್ರಸ್ಟ್ ನಮ್ಮ ಶಾಲೆಗೆ 2 ಗಾಡ್ರೇಜ್ಗಳನ್ನ, ಅದೇ ರೀತಿ ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನ, ಕಂಪ್ಯೂಟರ್ಗಳನ್ನ ನೀಡಿ ಈ ಶಾಲೆಗೆ ಮಕ್ಕಳ ಒಂದು ಅಭಿವೃದ್ಧಿಗೆ ಸಹಕರಿಸಿದ್ದಾರೆ.
ಮುಂದೆಯೂ ಕೂಡ ಅವರು ಈ ಶಾಲೆಗೆ ಸಹಕಾರವನ್ನು ನೀಡ್ತಾರೆ. ನಾವು ಕೂಡ ಅವರಿಗೆ ಸಹಕಾರವನ್ನು ನೀಡ್ತೇವೆ ಅಂತ ಭರವಸೆಯೊಂದಿಗೆ ಧನ್ಯವಾದಗಳು. ಟ್ರಸ್ಟ್ನವರು ನಮ್ಮ ಶಾಲೆಗೆ 2 ಕಂಪ್ಯೂಟರ್ಗಳನ್ನು, ಒಂದು ಸ್ಮಾರ್ಟ್ ಟಿವಿಯನ್ನ, ಹಾಗೆ 50 ಲೇಜಿಮ್ಗಳನ್ನು, ಹಾಗೆ ಒಬ್ಬ ಸ್ಪೋಕನ್ ಇಂಗ್ಲಿಷ್ ಟೀಚರನ್ನು ನಮ್ಮ ಶಾಲೆಗೆ ಅವರು ನೀಡಿದ್ದಾರೆ. ಇದರಿಂದ ನಮ್ಮ ಶಾಲೆ ಮಕ್ಕಳಿಗೆ ಬಹಳ ಅನುಕೂಲ ಆಗಿದೆ. ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಇರಲಿಲ್ಲ, ಹಾಗಾಗಿ ಇದರಿಂದ ಈಗಾಗಲೇ ಸುಮಾರು ನಮ್ಮ ಶಾಲೆಯ 50% ಮಕ್ಕಳು ಕಂಪ್ಯೂಟರ್ ಆಪರೇಟ್ ಮಾಡೋದನ್ನು ಕಲ್ತಿದ್ದಾರೆ. ಹಾಗೆ ನಮ್ಮ ಶಾಲೆಯಲ್ಲಿ ಆ ಸ್ಮಾರ್ಟ್ ಟಿವಿಯಿಂದ ನಾವು ಪಾಠಗಳನ್ನು ಮಕ್ಕಳಿಗೆ ಯೂಟ್ಯೂಬ್ ಮೂಲಕ ಪಾಠಗಳನ್ನು ನಾವು ತೋರಿಸ್ತಾ ಇದ್ದೇವೆ. ನಾವು ಪಾಠ ಮಾಡಿದ ನಂತರ ಅದರಲ್ಲಿ ನಾವು ಪಾಠಗಳನ್ನು ಮಕ್ಕಳಿಗೆ ಹಾಕೊಡ್ತೇವೆ. ಅದರಿಂದ ಮಕ್ಕಳಿಗೆ ಬಹಳ ಪುನರ್ಬಲನ ಆದಂಗೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಮಕ್ಕಳು ಶೈಕ್ಷಣಿಕವಾಗಿಯೂ ಕೂಡ ಅಭಿವೃದ್ಧಿಯನ್ನ ಈ ಒಂದು ಟ್ರಸ್ಟ್ನ ಮೂಲಕ ಹೊಂದಿದ್ದಾರೆ. ಹಾಗಾಗಿ ಆ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೆ ಎಲ್ಲ ಸದಸ್ಯರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಮಗುವು ಕಂಪ್ಯೂಟರ್ ನಾಲೆಜ್ ಕೊಡ್ಬೇಕು. ಯಾಕಂದ್ರೆ ಈಗ ಇದು 5 ಮತ್ತು 15 ವರ್ಷದ ಮಧ್ಯದ ಮಕ್ಕಳು. ಇವರನ್ನ ನೀವು ಯಾವ ತರ ಬೇಕೋ ಆ ತರ ನೀವು ಮೌಲ್ಡ್ ಮಾಡಬಹುದು. ನಮಗೆ ಗೊತ್ತಿಲ್ಲ ಇವ್ರು ನಾಳೆ ಇಲ್ಲಿ ಹುಟ್ಟಿದ ಈ ಹುಡುಗಿ ನಾಳೆ ಪ್ರೈಮ್ ಮಿನಿಸ್ಟರ್ ಆಗ್ಬೋದಲ್ಲ, ನಮಗೆ ಗೊತ್ತಿಲ್ಲ. ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು. ಮಾಡಬೇಕು. ನಮ್ಗೇನೋ ದೇವ್ರು ಕೊಟ್ಟಿದ್ದಾನೆ, ನಮ್ಗೆ ಕೊಟ್ಟದ್ದನ್ನು ನಾವು ಬೇರೆ ಕೊಡ್ಬೇಕು. ಮೇಲೆ ಹೋದಂತ ಅವ್ನು ಕೇಳ್ತಾನೆ, ನೀನ್ ಏನ್ ಮಾಡ್ತೀಯಾ, ನಾನು ಇಷ್ಟೆಲ್ಲ ನಿಮಗೆ ಕೊಟ್ಟಿದ್ದೆ, ನೀನೇನು ಮಾಡಿ. ನಮ್ಮ ಓನ್ ಸ್ಯಾಟಿಸ್ಫ್ಯಾಕ್ಷನ್. ನಮ್ಗೆ ನಿಮ್ಮಿಂದ ದೇವರದಿಂದ ನಮ್ಗೆ ಏನು ಆಸೆ ಇಲ್ಲ. ಅದೇ ನೀವು ನಿಮ್ಮ ಊರಿನ ಸಲುವಾಗಿ ನಿಮ್ಮ ಪಾಲಕರಿಗೆ, ನೀವು ದೊಡ್ಡವರಾದ್ರೆ ನಿಮ್ಮ ಪಾಲಕರನ್ನು ನೋಡಬಹುದು, ನಿಮ್ಮ ಪಾಲಕರಿಗೆ ಬೇಕಾದ ಸೇವೆ ಮಾಡ್ಬೋದು, ಊರನ್ನು ಉದ್ಧಾರ ಮಾಡ್ಬೋದು. ಇದನ್ನು ನಾವು ಒಂದು ಹಾದಿಯಂತೆಯೇ ಹಾಕಿ ಕೊಡ್ತಾ ಇದ್ದೇವೆ.
ವರ್ಷದಲ್ಲಿ ಅಲ್ಯೂಮಿನಿಯಂ ಟ್ರಸ್ಟ್ದವರು ಹರಿಶ್ಚಂದ್ರ ಗುನ್ಗ ಅವರು ಹೇಳಿದ್ರಿಂದ ನಾವು ಅದಕ್ಕೊಂದು ಅಲ್ಯೂಮಿನಿಯಂ ಟ್ರಸ್ಟ್ನಲ್ಲಿ ಅರ್ಜಿಯನ್ನು ಹಾಕಿ ಇದು ಮಾಡಿದಾಗ ನಮಗೆ ಬಹಳಷ್ಟು ಉಪಕಾರವನ್ನು ಅವರು ಮಾಡಿದ್ದಾರೆ. ಅದರಲ್ಲಿ ಕಂಪ್ಯೂಟರು, ಪ್ರಿಂಟರು, ನಂತರ ಕಪಾಟು, ಲೈಬ್ರರಿ 200 ಬುಕ್ಸ್ಗಳು ಇಂಗ್ಲೀಷ್ ಮತ್ತು ಕನ್ನಡ, ಅದೇ ರೀತಿ ಆಟದ ಕ್ರೀಡಾ ಸಾಮಗ್ರಿಗಳು, ಚೆಸ್ಸು, ನಂತರ ಕ್ಯಾರಮ್ಮು, ಲೂಡೋ, ಅವು ಇಂಥ ಬಹಳಷ್ಟು ಆಟದ ರಿಂಗು, ಇವರು ನೀಡಿದಂಥ ವಸ್ತುಗಳನ್ನು ನಾವು ಸದ್ಬಳಕೆಯನ್ನು ಮಾಡ್ತಾ ಇದ್ದೇವೆ. ಇದರಿಂದ ನಮ್ಮ ಮಕ್ಕಳಿಗೆ ಉತ್ತಮ ಸಹಾಯ ಆಗ್ತಾ ಇದೆ. ಮತ್ತು ಇವರ ಮತ್ತು ಇಂಗ್ಲೀಷ್ ಟೀಚರ್ ಅವರು ಸ್ಪೋಕನ್ ಇಂಗ್ಲೀಷಿಗೆ ವಾರದಲ್ಲಿ 2 ದಿನ ಬಂದು ಮತ್ತು ಇಂಗ್ಲೀಷ್ ಇಂಪ್ರೂವ್ ಆಗಿದೆ. ಮತ್ತು ಕಂಪ್ಯೂಟರ್ನಲ್ಲಿ ನಮ್ಮ ಜೆ.ಎನ್. ಬಳ್ಗುರವರು ಸಹ ಕಂಪ್ಯೂಟರ್ ನಾಲೆಜ್ ಇರುವುದರಿಂದ ಅವರು ಬಹಳಷ್ಟು ಕಂಪ್ಯೂಟರ್ನಲ್ಲಿ ಮಕ್ಕಳಿಗೆ ವಿಷಯವನ್ನು ಹೇಳ್ಕೊಡ್ತಾ ಇದ್ದಾರೆ. ಮಕ್ಕಳು ಸಹ ಕಂಪ್ಯೂಟರ್ ಅಪ್ಡೇಟ್ ಮಾಡ್ತಾ ಇದ್ದಾರೆ ಮತ್ತು ಆಟದ ಸಾಮಗ್ರಿಗಳನ್ನು ಸಹ ಆಡ್ತಾ ಇದ್ದಾರೆ ಅಂತ ಕೊಟ್ಟಂಥ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಹೆಚ್ಚು ಕೊಡಲಿ ಮತ್ತು ಕೊಡುವ ಮನಸ್ಸು ಅವರಲ್ಲಿ ಉಳಿಲಿ ಅಂತ ಹೇಳ್ತಾ ಅವ್ರು ನೀಡಿದಂಥ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತನ್ನು ನಾವೇನು ಇಂಗ್ಲಿಷ್ ಮಾಧ್ಯಮಕ್ಕೆ ಬೋಧನೆ ಮಾಡಲಿಕ್ಕೆ ಅವರಿಗೆ ಏನು ಸ್ಪೋಕನ್ ಇಂಗ್ಲಿಷ್ ಟೀಚರ್ ಏನು ಕೊಟ್ಟರಲ್ಲ, ನಿಜವಾಗಿ ಆ ಮಕ್ಕಳಿಗೆ ಸುದೈವ ಅಂತ ಭಾವಿಸ್ತೇವೆ. ಯಾಕೆಂದ್ರೆ ಅವ್ರ ಒಟ್ಟಿಗೆ ನಮ್ಮ ಇಂಗ್ಲಿಷ್ ಮಾಧ್ಯಮ ಒಟ್ಟಿಗೆ ಅವರು ಕಲಿಯಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಏನು ತಾರತಮ್ಯ ನಿವಾರಣೆ ಆಗಲಿಕ್ಕೆ ಅತ್ಯಂತ ಉತ್ತಮವಾದ ಮಾಧ್ಯಮವಾಗಿದೆ. ಆ ಶಿಕ್ಷಕರ ಮೇಲೆ ಬಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಆ ಮೂಲಕವಾಗಿ ಮಕ್ಕಳಿಗೆ ಒಂದಿಷ್ಟು ಏನು ವ್ಯವಹಾರಿಕ ಜ್ಞಾನವನ್ನು ಬೆಳೆಸಲಿಕ್ಕೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನು ಕಲಿಸಿ ತುಂಬಾ ಸಹಾಯಕ ಆಗಿದೆ ಅಂತ ಭಾವಿಸ್ತೇವೆ. ಅದರೊಟ್ಟಿಗೆ ನಮ್ಮ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡ್ಲಿಕ್ಕೆ 1 ಕಂಪ್ಯೂಟರ್ಗಳು ನಮ್ಮ ಹತ್ರ ಇತ್ತು. ಆದ್ರೆ ಅದರೊಟ್ಟಿಗೆ 1 ಕಂಪ್ಯೂಟರ್ ಅಲ್ಲಿ ನಾವು ಸಾಮಾನ್ಯವಾಗಿ 30-40 ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ದೃಷ್ಟಿಯಿಂದ ತಮ್ಮಲ್ಲಿ ಬೇಡಿಕೆ ಇಟ್ಟಾಗ ಆ ಕಂಪ್ಯೂಟರ್ ವ್ಯವಸ್ಥೆಯನ್ನು ತಾವು ಮಾಡಿದ್ರಿ. ಅದಕ್ಕಾಗಿ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆ ಗ್ರಾಮೀಣ ಭಾಗದ ಒಂದು ಶಾಲೆಯಾಗಿದ್ದು ಇಲ್ಲಿ 225 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಪಡಿತಾ ಇದ್ದಾರೆ. ಹಾಗೆ ಇಲ್ಲಿ 9 ಶಿಕ್ಷಕರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಶಾಲೆ ಬಗ್ಗೆ ಹೇಳಬೇಕು ಅಂತಿದ್ರೆ ಇಲ್ಲಿ ತೀರಾ ಅತ್ಯಂತ ಹಿಂದುಳಿದ ಪಾಲಕರು ಇರುವಂಥ ಒಂದು ಏರಿಯಾ. ಯಾವುದೇ ಒಂದು ಸಂಪನ್ಮೂಲವನ್ನು ತಗೊಳ್ಬೇಕಾದ್ರೂ ತುಂಬ ಕಷ್ಟ ಆಗ್ತದೆ. ಆದರೆ ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥ TV, ಕಂಪ್ಯೂಟರ್ ಹಾಗೂ ಇಂಗ್ಲೀಷ್ ಕಲಿಸುವಂಥ ಒಂದು ಶಿಕ್ಷಕರನ್ನು, ಹಾಗೆ ಒಂದು ಕಪಾಟಿನ ನಮಗೆ ಬೇಡಿಕೆ ಇತ್ತು. ಈ ಒಂದು ಬೇಡಿಕೆಯನ್ನು ನಮ್ಮ ಡಾಕ್ಟರ್ ಎ ವಿ ಬಾಳಿಗ ಕಾಲೇಜ್ ಟ್ರಸ್ಟಿನ ಅಲ್ಯೂಮಿನಿ ಟ್ರಸ್ಟ್ನವರು ನಮಗೆ ಈ ಒಂದು ಸಹಾಯ ಸಹಕಾರವನ್ನು ನೀಡಿ ಪೂರೈಸಿದ್ದಾರೆ. ನಮಗೆ ಇವರು ನೀಡುವಂಥ ಪ್ರತಿಯೊಂದು ಸಾಮಾನುಗಳು ನಮಗೆ ಅತ್ಯಂತ ಪ್ರಯೋಜನಕಾರಿ ಆಗ್ತಾ ಇದೆ. ನಾವು ಈ TV ಪಾಠ ಉಂಟಲ್ಲ, ಈ ಹಿಂದೆಲ್ಲ ಏನು ಮಾಡ್ತಾ ಇದ್ರು ಅಂದರೆ ನೇರವಾಗಿ ಬೋಧನೆ ಮಾಡುವಾಗ ಕೆಲವೊಂದು ಕಲ್ಪನೆ ಕೂಡ ಕೊಡುವುದು ಕಷ್ಟ ಆಗ್ತಾ ಇತ್ತು. ಆದರೆ ಈ TVಗಳನ್ನು, ಕಂಪ್ಯೂಟರ್ಗಳನ್ನು ಕೊಟ್ಟದ್ರಿಂದ ಅದರಿಂದ ನೈಜ ಚಿತ್ರಣವನ್ನು ನೇರವಾಗಿ ಪಾಠ ಬೋಧನೆಗೆ ನಾವು ಬಳಸ್ಕೊಳ್ಬೋದು. ಇದರಿಂದ ನಮಗೆ ಅನೇಕ ಅನುಕೂಲವಾಗಿದೆ. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ಈ ಎಲ್ಲ ನೀವು ಏನು ನಮಗೆ ಸಹಾಯಧನವನ್ನು ಕೊಟ್ಟಿದ್ದಾರಲ್ಲ, ನೀವೆಲ್ಲ ಸಂಪನ್ಮೂಲಗಳನ್ನು ಕೊಟ್ಟಂಥ ಎಲ್ಲ ನಮ್ಮ ಅಲ್ಯೂಮಿನಿ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಊರಿನ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ, ಶಾಲಾಭಿವೃದ್ಧಿ ಸಮಿತಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಮ್ಮಲ್ಲಿ ಅರ್ಪಿಸುತ್ತಾ ನಮ್ಮ ಈ ಒಂದು ಅನಿಸಿಕೆಯನ್ನು ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಹೀಗೆ ಮುಂದೆಯೂ ಕೂಡ ನಮಗೆ ಈ ಒಂದು ಮಕ್ಕಳ ವಿದ್ಯಾರ್ಥಿಗಳಿಗಾಗಿ ಸಹಕಾರವನ್ನು ನೀಡಬೇಕಾಗಿ ಕೇಳ್ತಾ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ.
ಈ ವರ್ಷದಲ್ಲಿ ನಮ್ಮ ಶಾಲೆಗೆ ಡಾಕ್ಟರ್ ಎ ವಿ ಬಾಳಿಗ ಅಲ್ಯೂಮಿನಿಯಂ ಟ್ರಸ್ಟ್ನವರು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಟೀಚರನ್ನು ಕೊಟ್ಟು ಮಕ್ಕಳ ಇಂಗ್ಲೀಷ್ ಮಾತನಾಡುವ ಕೌಶಲ್ಯ ಬೆಳಿಬೇಕು ಅಂತ, ಹಾಗೆ ನಮ್ಮ ಶಾಲೆಗೆ ಒಂದು ಸ್ಮಾರ್ಟ್ ಟಿವಿಯನ್ನು ಕೊಟ್ಟಿದ್ದಾರೆ. ಹಾಗೆ 2 ಕಪಾಟುಗಳನ್ನು, 2 ರ್ಯಾಕ್ಸ್ಗಳನ್ನು, ಬ್ಯಾಂಡ್ ಸೆಟ್ಟು, ಹಾಗೆ ಕ್ರೀಡೋಪಕರಣಗಳನ್ನು ಕೊಟ್ಟು ನಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ತಮ್ಮ ಕೈ ಜೋಡಿಸಿದ್ದಾರೆ. ಹಾಗೆ ಅವರು ಇನ್ನು ಮುಂದೆಯೂ ಸಹ ನಮ್ಮ ಶಾಲೆಗಾಗಿ ಹಾಗೆ ಮಕ್ಕಳ ಅಭಿವೃದ್ಧಿಗೆ ಅವರು ಕೈ ಜೋಡಿಸುವಂಥ ಶಕ್ತಿಯನ್ನು ಶ್ರೀ ಕಾಮೇಶ್ವರ ಕೊಡಲಿ ಅಂತ ಹೇಳ್ತಾ ಇಲ್ಲಿ ಮೂಲಭೂತ ಸೌಕರ್ಯಗಳ ಬಹಳಷ್ಟು ಕೊರತೆ ಇತ್ತು. ಆದರೂ ಸುಮಾರು ದಾನಿಗಳು, ಊರಿನ ದಾನಿಗಳೆಲ್ಲ ಸೇರಿಕೊಂಡು ಈಗ ರಂಗಮಂದಿರ ಮತ್ತು ಅಡುಗೆ ಮನೆಯಲ್ಲಿ ಕೆಲವೊಂದಿಷ್ಟು ಚೇಂಜಸ್ಗಳನ್ನು ಮಾಡಿಕೊಟ್ಟಿದ್ದಾರೆ. ಕಂಪೌಂಡ್ ಕಟ್ಟಿಕೊಟ್ಟಿದ್ದಾರೆ. ಧ್ವಜದ ಕಟ್ಟೆ ಕೂಡ ಮಾಡಿಕೊಟ್ಟಿದ್ದಾರೆ. ಹೀಗೆ 3 ರಿಂದ 4 ಲಕ್ಷದ ಕಾಮಗಾರಿ 1 ವರ್ಷದ ಒಳಗಡೆ ಆಗಿದೆ. ಅದೇ ಥರ ನಮಗೆ ಈ ವರ್ಷ ಡಾಕ್ಟರ್ ಎ ವಿ ಬಾಳಿಗ ಕಾಲೇಜಿನ ಒಂದು ಅಲುಮನಿ ಟ್ರಸ್ಟಿನಿಂದ ನಮಗೆ ದಾನಿಗಳ ಒಂದು ಸಹಕಾರದಿಂದ 1 ಕಂಪ್ಯೂಟರ್, 1 ಪ್ರಿಂಟರ್, ನಂತರ 1 ಬ್ಯಾಂಡ್ ಸೆಟ್, 40 ಇಂಚಿನ LED TV ಕೊಟ್ಟಿದ್ದಾರೆ. ಹಾಗೆ ಒಂದು ಮಕ್ಕಳಿಗೆ ಪುಸ್ತಕಗಳನ್ನು ಇಟ್ಕೊಳ್ಳಿಕ್ಕೆ 1 ರ್ಯಾಕನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಮಗೆ ಕೊಟ್ಟಿದ್ದರ ಜೊತೆಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಕೂಡ ಅವರು ಕೊಟ್ಟಿದ್ದಾರೆ. ಪ್ರತಿ ವಾರದಲ್ಲಿ 2 ಸಲ, ಅಂದರೆ 2 ದಿನ, ಮಂಗಳವಾರ ಮತ್ತು ಶುಕ್ರವಾರ ದಿವಸ ಸ್ಪೋಕನ್ ಇಂಗ್ಲೀಷ್ ಟೀಚರ್ ಬರ್ತಾರೆ. ಅವರಿಗೆ ಬೇಕಾದ ಎಲ್ಲ ಪಗಾರನ್ನು ಕೂಡ ಅವರೇ ಕೊಡ್ತಾರೆ, ನಾವೇನು ಕೊಡೋದಿಲ್ಲ. ಅವ್ರ ಮಕ್ಕಳಿಗೆ ಚೆನ್ನಾಗಿ ತಯಾರು ಮಾಡಿದ್ದಾರೆ. ಟ್ರಸ್ಟಿನ ಒಂದು ಕೆಲಸದ ಮೇಲೆ ಭಾಳ ಹೆಮ್ಮೆ ಇದೆ. ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಟ್ರಸ್ಟಿನವರು. ಇದೇ ಥರ ನಮಗೆ ಮುಂದೆ ಕೂಡ ಏನಾದರೂ ಅವರಿಂದ ಸಹಾಯ ಸಿಗಲಿ ಅಂತ ಹೇಳೋದು ನನ್ನ ಒಂದು ಆಶಯ.
ಎ.ವಿ. ಬಾಳಿಗ ಅಲ್ಯೂಮಿನಿ ಟ್ರಸ್ಟ್ಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೆ. ಯಾಕಂದ್ರೆ ನಮ್ಮ ಮಕ್ಕಳು ತೀರಾ ಬಡ ಕುಟುಂಬದಿಂದ ಬಂದಂತ ಮಕ್ಕಳು, ಅವರಿಗೆ ಅನುಕೂಲ ಆಗಲಿ ಅಂತ ಒಂದು ಸ್ಮಾರ್ಟ್ ಟಿವಿ, ಮಕ್ಕಳಿಗೆ ಬೇಕಂತ ಕ್ರೀಡಾ ಸಾಮಗ್ರಿ, ಫಿಲ್ಟರ್ ಮತ್ತೆ ಕೆಲವೊಂದು ಪುಸ್ತಕಗಳನ್ನ ದೇಣಿಗೆಯಾಗಿ ಕೊಡ್ಲಿಕ್ಕೆ ಕೇಳಿದ್ದೆ. ಅದೇ ಪ್ರಕಾರ ಅಲ್ಯೂಮಿನಿ ಟ್ರಸ್ಟ್ ಇಂದ ನಮ್ಮ ಶಾಲೆಗೆ ಬೇಕಾದಂತ ಎಲ್ಲ ಅವಶ್ಯಕತೆಗಳನ್ನ ಪೂರೈಸಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಗ್ರಾಮೀಣ ಭಾಗಕ್ಕೆ ಬೇಕಾದಂತ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅನ್ನ ಸಹ ನಡೆಸಿಕೊಡ್ತಾ ಇದ್ದಾರೆ. ಇದರಿಂದ ನಮ್ಮ ಮಕ್ಕಳಿಗೆ ತುಂಬಾ ಅನುಕೂಲ ಆಗಿದೆ. ಇದೇ ರೀತಿ ಸಹಾಯ ಸಹಕಾರ ಮುಂದೆ ನಮ್ಮ ಶಾಲೆ ಮೇಲೆ ಇರಲಿ ಅಂತ ನಾನು ಅವರ ಸಂಸ್ಥೆಯವರ ಹತ್ರ ಕೇಳ್ಕೊಳ್ತಾ ನಮಗೆ ಅವಕಾಶ ಕೊಟ್ಟದಕ್ಕಾಗಿ ನಾನು ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ನಮ್ಮ CRP ಅವರು ಅಲ್ಯೂಮಿನಿಯಂ ಟ್ರಸ್ಟ್ನವರಿಂದ ಶಾಲೆಗೆ ಕೆಲವೊಂದು ಸೌಲಭ್ಯಗಳನ್ನು ಕೊಡ್ತಾರೆ, ನೀವು ಅರ್ಜಿಯನ್ನು ಕೊಡ್ರಿ ಅಂತ ಹೇಳಿದರು. ಹಾಗೆ ನಾನು ಅಲ್ಯೂಮಿನಿ ಟ್ರಸ್ಟಿಗೆ ಹೋಗಿ ಅರ್ಜಿಯನ್ನು ಕೊಟ್ಟಿದ್ದೆ. ಹಾಗೆ ನಮಗೆ ಫೆಬ್ರವರಿ ಒಳಗೆ ಪ್ರಜ್ವಲ್ ಸರ್ ಅವರು ಮತ್ತು ಮೇಡಮ್ ಅವರು ಫೋನನ್ನು ಮಾಡಿದರು. ಹಾಗೆ ವಿಡಿಯೋ ಕಾಲ್ನಲ್ಲಿ ಮೇಡಮ್ಗೆ ಪ್ರಜ್ವಲ್ ಸರ್ ನಮ್ಮ ಸ್ಕೂಲನ್ನೆಲ್ಲ ತೋರಿಸಿದ್ರು. ಹಾಗೆ ಮೇಡಮ್ ನನ್ನ ಹತ್ರ ಮಾತಾಡಿದ್ರು, ಏನೇನು ಮೂಲಭೂತ ಏನೇನು ಸೌಲಭ್ಯಗಳು ಬೇಕು ಅಂತ ಕೇಳಿದ್ರು. ಹಾಗೆ ನಾನು ಮೇಡಮ್ ನಮಗೆ ಕಂಪ್ಯೂಟರ್ ಬೇಕು, ಮನೆ ಪ್ರಿಂಟರ್ ಬೇಕು ಅಂತ ಹೇಳಿದೆ. ಆಮೇಲೆ ಅದನ್ನು ಒದಗಿಸ್ಕೊಟ್ರು. ಮತ್ತು ಡೆಸ್ಕ್ಗಳು, ಆಮೇಲೆ ಜಾಮೆಟ್ರಿ ಬಾಕ್ಸನ್ನು ಬೇಕು ಅಂತ ಹೇಳಿದ್ದೆ, ಅದನ್ನು ಕೂಡ ಟ್ರಸ್ಟ್ನವರು ಒದಗಿಸ್ಕೊಟ್ರು. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಂತರ ನಮ್ಮ ಶಾಲೆಯಲ್ಲಿ ಚಿಕ್ಕ ಮಕ್ಕಳು, ಬಡ ಮಕ್ಕಳು, ಅವರಿಗೆಲ್ಲ ಸ್ಪೋಕನ್ ಇಂಗ್ಲಿಷ್ ಸಲುವಾಗಿ ಅಲ್ಯೂಮಿನಿ ಟ್ರಸ್ಟ್ನವರು ಪ್ರತಿ ಗುರುವಾರ ಮತ್ತು ಸೋಮವಾರ ದಿನ ಸ್ಪೋಕನ್ ಇಂಗ್ಲಿಷ್ ಕಲಿಸ್ಲಿಕ್ಕೆ ಒಂದು ಮೇಡಮನ್ನು ಒದಗಿಸಿಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ನಾವು ಅವರಿಗೆ ಚಿರಋಣಿಯಾಗಿದ್ದೇವೆ. ಹಾಗೆ ಮುಂದೆ ಕೂಡ ಅನೇಕ ಸೌಲಭ್ಯಗಳನ್ನು ಕೊಡುವಂತೆ ಅವರಿಗೆ ಆಯುಷ್ಯ ಆರೋಗ್ಯವನ್ನು ದೇವರು ಕೊಡಲಿ, ಮುಂದೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೇನೆ.
ಅತ್ಯಂತ ಸುಂದರದ ಸುದಿನ. ಡಾಕ್ಟರ್ ಎ ವಿ ಬಾಳಿಗ ಟ್ರಸ್ಟ್ನ ಅಲ್ಯೂಮಿನಿ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಂದ ನಮ್ಮ ಶಾಲೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಈ ಸಂದರ್ಭದಲ್ಲಿ ಅವರ ಒಂದು ಕಾರ್ಯಪ್ರಗತಿಯನ್ನು ನಾನಿಲ್ಲಿ ನೆನೆಸ್ಕೊಳ್ಳೇಬೇಕಾಗ್ತದೆ. ಕುಮಟಾ ತಾಲೂಕಿನ ಅತ್ಯಂತ ದೂರದ ಕುಗ್ರಾಮದಲ್ಲಿರುವಂಥ ಈ ಸ್ಥಳ ಸಾಂತಗಲ್ನಲ್ಲಿ ಅನೇಕ 90% ಬಡ ವಿದ್ಯಾರ್ಥಿಗಳ ವ್ಯಾಸಂಗ ಮಾಡ್ತಾ ಇದ್ದಾರೆ. ಮುಂದುವರಿದ ಇಂದಿನ ಯುಗದಲ್ಲಿ ಆಧುನಿಕ ತಂತ್ರಜ್ಞಾನದತ್ತ ಶಿಕ್ಷಣ ಸಾಗ್ತಾ ಇರುವಾಗ, ಶಿಕ್ಷಣದ ಮಜಲುಗಳು ವಿಸ್ತಾರ ಆಗ್ತಾ ಇರುವಾಗ ನಮ್ಮ ಪ್ರಾಚೀನ ಪದ್ಧತಿಯಿಂದ ಆಧುನಿಕತೆಯೆಡೆಗೆ ನಾವು ತಿರುಗಿಕೊಳ್ಳಲೇಬೇಕಾಗ್ತದೆ. ಹಾಗಾಗಿ ಇವತ್ತು ಕಂಪ್ಯೂಟರ್ ಶಿಕ್ಷಣ ಗೊತ್ತಿಲ್ಲದಿದ್ದವರು ಅವರು ನಿರಕ್ಷರಿಗಳು ಅನ್ನುವಂಥ ಮಾತಿದೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಕಂಪ್ಯೂಟರ್ ಶಿಕ್ಷಣದತ್ತ ಒಯ್ಯಬೇಕು. ಅವರಿಗೆ ಆಧುನಿಕ ಪ್ರಪಂಚದ ಆನ್ಲೈನ್ ಪಾಠಗಳನ್ನು ಕಲಿಸಬೇಕು. ಜೊತೆಗೆ ನಮ್ಮ ಹಿಂದಿನ ರಾಜ ಮಹಾರಾಜರುಗಳ ಕಾಲದ ಕಥೆಗಳನ್ನು ಮಕ್ಕಳಿಗೆ ಕೇಳಿಸಬೇಕು ಅನ್ನುವಂಥದ್ದು ಬಹುದಿನದ ನಮ್ಮ ಉದ್ದೇಶ ಆಗಿತ್ತು. ಇದಕ್ಕಾಗಿ ನಮಗೆ ಒಂದು ಮಾರ್ಗದ ಅವಶ್ಯಕತೆ ಇತ್ತು. ಆ ಮಾರ್ಗವಾಗಿ ಡಾಕ್ಟರ್ ಎ ವಿ ಬಾಳಿಗ ಅಲ್ಯೂಮಿನಿ ಟ್ರಸ್ಟ್ ಇವತ್ತು ಕಾರ್ಯನಿರ್ವಹಿಸಿದೆ. ನಮ್ಮ ಶಾಲೆಗೆ ಬೇಕಾಗಿರುವಂಥ ಕಂಪ್ಯೂಟರ್ಗಳು, ನಂತರ ಕಲರ್ ಪ್ರಿಂಟರ್ಗಳು, ನಂತರ ಟಿವಿಗಳು, ಗ್ರಂಥಾಲಯ ಪುಸ್ತಕಗಳು, ವಾಟರ್ ಫಿಲ್ಟರ್ಗಳು ಇವುಗಳನ್ನೆಲ್ಲ ಒದಗಿಸಿದ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ನಾವು ಸದಾ ಚಿರಋಣಿಗಳು. ಮುಂದೆಯೂ ಕೂಡ ಅನೇಕ ಕನ್ನಡ ಶಾಲೆಗಳು ಈ ಅಲ್ಯೂಮಿನಿ ಟ್ರಸ್ಟ್ನಿಂದ ಅಭಿವೃದ್ಧಿಯಾಗಲಿ ಅಂತ ಪ್ರಾರ್ಥಿಸ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಇಡ್ತಾ ಇದ್ದೇನೆ. ಒಂದು ಟ್ರಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ವಿ ವಿತ್ ಅನ್ ಇಂಟೆನ್ಷನ್ ಸೇಯಿಂಗ್ ದಟ್ ವಿ ವಿಲ್ ಗೋ ಬ್ಯಾಕ್ ಟು ದ ಚಿಲ್ಡ್ರನ್ ಅಗೇನ್ ಆಫ್ ದಿಸ್ ಏರಿಯಾ. ಒಂದೇ ಒಂದು ಉದ್ದೇಶ, ಎಲ್ಲೂ ಮಕ್ಕಳಿದ್ದಾರೋ, ಎಲ್ಲೂ ಸ್ಟಡಿ ನಡೀತಾ ಇದೆಯೋ ಆ ಸ್ಕೂಲಿಗೆ ನಾವು ಹೋಗೋಣ. ಆ ಸ್ಕೂಲಿನ ಬೆಳವಣಿಗೆಗೆ ನಮ್ಮಿಂದ ಏನಾದರೂ ಸಹಾಯ ಆಗತ್ತೋ ಆ ಸಹಾಯವನ್ನ ಕೊಡೋಣ. ಬದಲುವ ವಿಚಾರದಲ್ಲಿ ಇರುವಂತಹ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯನ್ನು ಸುಧಾರಣೆಗೆ ಹೊಂದಿಕೊಳ್ಳುವಂತೆ, ಅದಕ್ಕೆ ಮ್ಯಾಚ್ ಆಗುವಂತೆ ಮಾಡುವಂತೆ, ಅದನ್ನ ಡೆವಲಪ್ಮೆಂಟ್ ಸಲುವಾಗಿ ಏನು ಕಾಂಟ್ರಿಬ್ಯೂಷನ್ ಬೇಕು ಅದನ್ನ ಕಾಂಟ್ರಿಬ್ಯೂಷನ್ ಅನ್ನು ನಮ್ಮ ವತಿಯಿಂದ ಕೊಡೋಣ.
ಒಂದೇ ಒಂದು ಉದ್ದೇಶದಿಂದ ಮತ್ತು ಒಂದೇ ಧ್ಯೇಯ ತಗೊಂಡು ನಮ್ಮ ಅಲ್ಯೂಮಿನಿಯಂ ಟ್ರಸ್ಟ್ 40ಕ್ಕಿಂತ ಹೆಚ್ಚು ಸ್ಕೂಲು, ಕಾಲೇಜಸ್ ಮತ್ತು ಹೈಸ್ಕೂಲನ್ನು ಅಡಾಪ್ಟ್ ಮಾಡಿದ್ದೀವಿ. ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಉಂಟು. ನಾವು ಸಹ ನಿಮ್ಮಾಗೆ ಹೀಗೆ ನೆಲದ ಮೇಲೆ ಕೂತ್ಕೊಂಡು 7ನೇ ತನಕ ಕಲ್ತಿದ್ದು. ಪಟ್ಟಿ ಪುಸ್ತಕನೂ ಇರಲಿಲ್ಲ ಅವಾಗ, ಪಾಟಿ ಮತ್ತೆ ಕಡ್ಡಿಯಿಂದ ಬರೆದದ್ದು. ಆದ್ರೆ ಈಗ ನಾವು ಯಾವ ಸ್ಟೇಜ್ ನಲ್ಲಿ ಇದ್ದೇವೆ, ನೀವು ಸಹ ಅದೇ ಮಟ್ಟಕ್ಕೆ ಬರಬೇಕು. ನಾಳೆ ನೀವು ಸಹ ಇಲ್ಲಿ ಬಂದು ನಮ್ಮಲ್ಲಿ ನಾವು ಇಲ್ಲಿ ಕೂತಿದ್ದೇವೆ ಹಾಗೆ ಜಾಗದಲ್ಲಿ ಕೂತ್ಕೊಂಡು ದೊಡ್ಡ ವ್ಯಕ್ತಿಗಳಾಗಿ ಬೆಳಿಬೇಕು. ಅದೇ ನಮ್ಮ ಆಸೆ. ಪ್ರತಿಯೊಂದು ಮಕ್ಕಳಲ್ಲಿ ಒಂದೊಂದು ಪ್ರತಿಭೆ ಇರ್ತದೆ. ಎಲ್ಲರೂ ಫಸ್ಟ್ ರ್ಯಾಂಕ್ ಬರ್ಬೇಕಂತಿಲ್ಲ. ನಿಮ್ದು ಸ್ಪೋರ್ಟ್ಸ್ ಇರ್ಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಲಿ, ಯಾವುದೇ ಫೀಲ್ಡ್ ನಲ್ಲಿ ನಿಮ್ಗೆ ಏನೇ ಸಹಾಯ ಬೇಕಾದ್ರು ಅಥವಾ ನಿಮ್ಮನ್ನು ಕಲಿಸಬೇಕಂತಿದ್ರು ನಮ್ಮ ಟ್ರಸ್ಟ್ ಅವರು ಅಡಾಪ್ಟ್ ಮಾಡ್ಕೊಳ್ತಾರೆ. ಅಂದ್ರೆ ನಮ್ಮ ಮನೆಗೆ ಕರ್ಕೊಂಡು ಹೋಗುದಿಲ್ಲ, ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತೇವೆ. ನಿಮ್ಮನ್ನು ಒಂದು ಒಳ್ಳೆಯ ಸತ್ಪ್ರಜೆಯಾಗಿ ವ್ಯಕ್ತಿಗಳಾಗಿ ಬೆಳೆಸುವ ಹೊಣೆ ನಾವು ತಗೊಳ್ತೇವೆ. ಆದ್ರೆ ಮುಂದೆ ನೀವು ದೊಡ್ಡ ವ್ಯಕ್ತಿಗಳಾದ ನಂತರ ನಿಮ್ಮ ಮಾತಾಪಿತರನ್ನು, ನಿಮ್ಮ ಮನೆತನವನ್ನು, ನಿಮ್ಮ ಶಾಲೆಯನ್ನು, ನಿಮ್ಮ ಊರನ್ನು ಮರಿದೇ ನೀವು ಮುಂದೆ ಸತ್ಪ್ರಜೆಗಳಿಗೆ ಬೆಳಿಬೇಕು. ಇದೇ ನನ್ನ ಆಸೆ. ಇದೇ ನೀವು ನಮಗೆ ಕೊಡುವ ಪ್ರತಿಫಲ. ನಮ್ಮ ಶಾಲೆಯಲ್ಲಿ ಈಗ 74 ವಿದ್ಯಾರ್ಥಿಗಳಿದ್ದಾರೆ, 4 ಟೀಚರ್ಗಳಿದ್ದಾರೆ, ಎಲ್ಲ ಲೇಡೀಸ್ ಟೀಚರ್ಗಳೇ. ನಮಗೆ ಅಲ್ಯೂಮಿನಿ ಟ್ರಸ್ಟ್ನಿಂದ ನಮ್ಮ ಶಾಲೆಗೆ ಒಂದು ಕಂಪ್ಯೂಟರ್, ಆಮೇಲೆ ಒಂದು ಪ್ರಿಂಟ್ರ್, ಒಂದು TV, ಸ್ಮಾರ್ಟ್ TV ಕೊಟ್ಟಿದ್ದಾರೆ. ಆಮೇಲೆ ಗ್ಲೋಬು, ಆಮೇಲೆ 2 ಫಿಲ್ಟ್ರ್, ಫ್ಯಾನು ಕೊಟ್ಟಿದ್ದಾರೆ. ಇದು ಒಂದು ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ನಮಗೆ ತುಂಬ ಸಹಾಯವಾಗಿದೆ. ಇದಕ್ಕೆ ನಮ್ಮ ಎಲ್ಲ ಶಿಕ್ಷಕರಿಂದಲೂ, ನಮ್ಮ ಎಲ್ಲ SDMC ಅವರಿಂದಲೂ ಅವರಿಗೆ ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಿದೆ. ಈ ಒಂದು ಶಾಲೆ ತುಂಬ ಅತ್ಯಂತ ಹಿಂದುಳಿದ ಗ್ರಾಮೀಣ ಪ್ರದೇಶವಾದಂಥ ಕುಮಟಾದಿಂದ ಸುಮಾರು 15ರಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಶಾಲೆಯಲ್ಲಿ ತುಂಬ ಮೂಲಭೂತ ಅವಶ್ಯಕತೆಗಳ ಕೊರತೆ ಇತ್ತು. ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಬೆಂಚುಗಳು, ಡೆಸ್ಕುಗಳು, ಯಾವ ಸೌಲಭ್ಯಗಳು ಇರಲಿಲ್ಲ. ಕಂಪ್ಯೂಟರ್ ಅಂತೂ ಕಂಡವರೇ ಅಲ್ಲಾಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ನಮಗೆ ಆಶಾದಾಯಕವಾಗಿ ಸಿಕ್ಕದವರು ಡಾಕ್ಟರ್ ಎ ವಿ ಬಾಳಿಗ ಅಲ್ಯೂಮಿನಿಯಂ ಟ್ರಸ್ಟ್ ಕುಮಟಾದವರು. ಇವರು ನಮ್ಮ ಶಾಲೆಗೆ ಈ ಒಂದು ಬೇಡಿಕೆಯನ್ನು ಕೊಡುವಲ್ಲಿ ತುಂಬ ಸಫಲರಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ನಮ್ಮ ಮಕ್ಕಳು ನೆಲದ ಮೇಲೆ ಕುಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಶಾಲೆಗೆ ಸುಮಾರು 8 ಡೆಸ್ಕುಗಳನ್ನು, ಒಂದು ಬ್ರ್ಯಾಂಡೆಡ್ ಅತ್ಯುತ್ತಮ ಮೌಲ್ಯದ ಒಂದು ಕಂಪ್ಯೂಟರ್ ಮತ್ತು ಪ್ರಿಂಟರನ್ನು ಕೊಟ್ಟು ನಮ್ಮ ಮಕ್ಕಳಿಗೆ ಒಂದು ಕಂಪ್ಯೂಟರ್ ಶಿಕ್ಷಣವನ್ನು ಮತ್ತು ನೆಲದ ಮೇಲೆ ಕುಳಿತುಕೊಳ್ಳುವಂಥ ಮಕ್ಕಳಿಗೆ ಒಂದು ಬೆಂಚು ಮತ್ತು ಡೆಸ್ಕನ್ನು ಕೊಟ್ಟು ನಮಗೆ ತುಂಬ ಆಭಾರಿಯಾಗಿದ್ದಾರೆ. ಹಾಗಾಗಿ ಈ ಒಂದು ಸಂಸ್ಥೆಯನ್ನು ನಾನು ನಮ್ಮೆಲ್ಲ ಶಾಲಾ ಶಿಕ್ಷಕರು, ಮಕ್ಕಳು ಮತ್ತು ಊರ ನಾಗರಿಕರ ಪರವಾಗಿ ಮತ್ತು SDMC ಪರವಾಗಿ ಅವರನ್ನು ತುಂಬು ಹೃದಯದಿಂದ ಈ ಒಂದು ಸಂದರ್ಭದಲ್ಲಿರೋರನ್ನು ಅಭಿನಂದಿಸುತ್ತಿದ್ದೇನೆ.
40 students of Dr. A. Baliga College, who are called as past students, during Corona got together and decided to have an association, which is subsequently called as Dr. A. Baliga College of Arts and Science Alumni Trust, which was registered in June 2021. Today have more than 1,000 members spread all over the world. Today, our institution, that is Dr. A. Baliga College of Arts and Science Alumni Trust, has covered over 40 schools, which covers the high schools, the colleges, and primary schools, spread over almost 25 kilometers surrounding to Kumta. These schools are selected on the basis of their requirements and promoted to promote education, which is an extraordinary work so far done by the institution in 3 years. Over 4 crores rupees have been donated. 4 crores have been utilized for the benefit of these institutions. And these institutions now stand extraordinary, and our trust is now called as one of the best trusts ever formed in whole of India. As one of the promotional system we have adopted is to recruit teachers and teach the teachers the responsibility of them and to train them to teach to the students, particularly English speaking course, which is being organized in various schools by the trust. We have already covered around 35 such schools, and computers were provided to the schools, whereby every child is exposed to the computer and they take advantage of knowing English, studying English, reading English, writing English, and every possible way try to digitally promote them. We have been very successful in this, and we have a program of covering another 25 to 30 schools in the next 1 year.